ಹಳ್ಳಿ ಪೀಸು, ಸ್ವಲ್ಪ ಮಾಸು, ಸ್ವಲ್ಪ ಕ್ಲಾಸು, ಹುಷಾರಾಗಿರ್ಬೇಕು. ನಮ್ಗೆ ಯಾಕೆ ಸರ್ ಇವೆಲ್ಲ? ನೀನ್ ನನಗೆ ಹೇಳ್ತಾ ಇದೀಯಾ? ಇಂಥವನ್ನೆಲ್ಲ ಎಷ್ಟು ನೋಡಿಲ್ಲ, ಎಷ್ಟು ಮಾಡಿಲ್ಲ. ನೋಡಮ್ಮ, ಇಲ್ಲಿ ಹಾವುಗಳಿಗಿಂತ ಹದ್ದುಗಳೇ ಜಾಸ್ತಿ. ಇಲ್ಲಿ ಏನು ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ರಣಹದ್ದು ನಾನಿದ್ದೀನಿ. ನೀನಿನ್ನು ಫ್ರೆಶ್ ಅನ್ಸುತ್ತೆ. ಈ ಆಫೀಸ್ಗಮ್ಮ ತಪ್ಪು ತಿಳ್ಕೊಬೇಡ. ಯಾಕಿಷ್ಟೊಂದು ಕೋಪ? ಒಂದ್ಸಲ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿ ನೋಡು. ನಾನ್ ಬಿಡ್ತೀನಿ ಅಂದ್ರು ನೀ ನನ್ನನ್ನು ಬಿಡಲ್ಲ. ಹಂಗ್ ಮೈಂಟೈನ್ ಮಾಡ್ತೀನಿ ಫ್ರೆಂಡ್ಶಿಪ್ ನಮ್ಮ. ಒಂದ್ಸತಿ ಟ್ರೈ ಮಾಡಿ ನೋಡು, ಕಳ್ಕೊಳ್ಳೋದೇನಿದೆ ಅದರಲ್ಲಿ. ಅಣ್ಣ, ಒಂದು ಕೆಲಸ ಇದ್ರೆ ಕೊಡ್ತೀರಾ? ಬೆಳಿಗ್ಗೆ 7 ಗಂಟೆ ಬಂದ್ರೆ ಸಂಜೆ 9 ಗಂಟೆವರೆಗೆ ಇರಬೇಕು. ಇಷ್ಟ ಇದ್ರೆ ಬಾಪ. ಆಯ್ತಾ? ಆಯ್ತಣ್ಣ, ಸರಿ ಬರ್ತೀನಿ. ಬಾಬಾ ಬಾ ಇಲ್ಲಿ. ಏನಣ್ಣ? ಏನಪ್ಪ ನಿನ್ನ ನೋಡಿದ್ರೆ ಅಯ್ಯೋ ಅಂತ ಅನಿಸ್ತಲ್ಲ. ಬಾಪ ಇಲ್ಲಿ ತಗೆಡ್ಕೊ. ಊಟ ಮಾಡ್ಬಿಟ್ಟು ಅನ್ನ ನೀರು ಕುಡಿ, ಬೇರೆ ಏನು ಕುಡಿಯಕ್ಕೆ ಹೋಗಬೇಡ, ಗೊತ್ತಾಯ್ತಾ? ಊಟ ಎತ್ತಾಕು, ಹೋಗು ಹೋಗು. ಬೆಳೆದಿರೋ ಮರವು ನೀಡುವ ನೆರಳಿಗೆ ರೆಂಬೆ ಕೊಂಬೆಗಳೇ ಕಾರಣ. ಬದುಕಲು ಇಲ್ಲಿ ಕಷ್ಟ ಸುಖದ ಏರುಪೇರೆ ತೋರಣ. ಪ್ರತಿಯೊಂದು ಜೀವಕ್ಕೂ ಅವಮಾನ ಸಹಜ, ಪ್ರತಿಯೊಂದು ಜೀವಕ್ಕೂ ಅವಮಾನ ಸಹಜ. We are not special to the world, we are not special to the world, we are not special to the world, we are not special to the world. ಬೆಳೆದಿರೋ ಮರವು ನೀಡುವ ನೆರಳಿಗೆ ರೆಂಬೆ ಕೊಂಬೆಗಳೇ ಕಾರಣ. ಬದುಕಲು ಇಲ್ಲಿ ಕಷ್ಟ ಸುಖದ ಏರುಪೇರೆ ತೋರಣ. ಹೂ ಎಷ್ಟಣ್ಣ? ಮಳೆ ಕೊಡು. ಇವತ್ತಾಗಿದ್ದನ್ನ ಇವನಿಗೆ ಹೆಂಗಪ್ಪ ಹೇಳೋದು? ಇವನು ಮೊದಲೇ ಮುಂಗೋಪ. ಈಗಿನ್ನೂ ಸಿಟ್ಟಿಗೆ ಬಂದಿದ್ದೀವಿ. ಇಷ್ಟೊಂದು ಕಷ್ಟ ಇರುವಾಗ ಏನು ಮಾಡೋದು?
ಅರ್ಥನೇ ಆಗ್ತಾ ಇಲ್ವಲ್ಲ. ಏನಿವತ್ತು ಇಷ್ಟೊಂದು ಖುಷಿಯಾಗಿದೆಯಲ್ಲ? ಹೇಳು ನೋಡೋಣ. ನನಗೆ ಗೊತ್ತಿಲ್ವೋ, ತಲೆ ತಿನ್ಬೇಡ. ಕೆಲ್ಸನೂ ಸಿಕ್ತು, ಸ್ವಲ್ಪ ಸಂಪಾದನೆನೂ ಆಯ್ತು, ಅದಕ್ಕೆ ಇದೆಲ್ಲ. ಮತ್ತೆ ಮತ್ತೆ ಮದ್ವೆ ಯಾವಾಗ ಆಗೋಣ? ಹೀಗೆ ಇದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಆ ಸಂಸಾರ, ಕಿರ್ಕು, ಜಗಳ, ನೀ ನನಗ್ ಬೈಯೋದು, ನಾ ನಿನಗ್ ಬೈಯೋದು, ಬೇಕಾ ಇದೆಲ್ಲ? ನೀನು ಸರಿ ಬಿಡು, ನೋಡಿದ್ರೆ ನಮ್ಮ ಬಗ್ಗೆ ಏನ್ ಅನ್ಕೊಳಲ್ಲ. ಅಂದ್ಕೊಳ್ಳೋರು ಅಂದ್ಕೊಳ್ಳಿ ಬಿಡು, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗತ್ತಾ? ಯಾಕೆ ಇಷ್ಟೊಂದು ಸೈಲೆಂಟ್ ಆಗ್ಬಿಟ್ಟೆ? ಏಯ್, ಏನಿಲ್ಲ ಕಣೋ, ಯಾಕೋ ಸ್ವಲ್ಪ ತಲೆನೋವು ಅಷ್ಟೆ. ಸುಳ್ಳು ಹೇಳ್ಬೇಡ, ಏನೋ ವಿಷಯ ಇದೆ, ಅದೇನಂತ ಹೇಳಿದ್ರೆ ಸರಿ. ನಿಂಗೆ ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀನು ಎಲ್ಲದಕ್ಕೂ ಎಕ್ಸೈಟ್ ಆಗ್ಬಿಡ್ತೀಯ. ಈಗ ಅದೆಲ್ಲ ಹೋಗ್ಬಿಟ್ಟಿದೆ. ಈಗೇನು ಹೇಳ್ತೀಯ ಇಲ್ವೋ? ಆಫೀಸ್ನಲ್ಲಿ ಏನಾಯ್ತು? ಥು, ಬೇಡ ಬಿಡು. ಸುಮ್ಮನೆ ಹೇಳಲೇ. ಆಫೀಸ್ನಲ್ಲಿ ನನ್ನೊಬ್ಬ ಒಂಥರ ನೋಡ್ತಾನೆ, ಏನೇನೋ ಮಾತಾಡ್ತಾನೆ. ನನಗೋ ಹಾಗೆ ಗುದ್ದು. ಯಾರೇ ಅವನು? ಆಫೀಸಿಗೆ ನಾಳೆ ನಾನು ಬರ್ತೀನಿ, ರಿಪೇರಿ ಮಾಡ್ತೀನಿ ಅವನ್ಗೆ. ಕಷ್ಟಪಟ್ಟು ಸಿಕ್ಕಿರೋ ಕೆಲಸ, ಅದನ್ನು ಕಳ್ಕೊಂಡು ಏನ್ ಮಾಡೋದು? ಇದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ, ಸುಮ್ಮನೆ ಇರು. ಇದೆಲ್ಲ ಹೇಗೋ ನಾನೇ ಮ್ಯಾನೇಜ್ ಮಾಡ್ತೀನಿ. ಇವಾಗ ಮಲ್ಕೋ, ಬೆಳಗ್ಗೆ ಬೇಗ ಎದ್ದೇಳ್ಬೇಕು. ಬರ್ತಾನೆ ಜೋಗಿ, ಬರ್ತಾನೆ ಜೋಗಿ. ಯಾರೇ ಅವನು? ಹೋಗ್ಲಿ ಬಿಡು, ನೀನ್ ಯಾಕೋ ಬಂದೆ? ಯಾರೇ ಅವನು ಅಂತ ಕೇಳ್ತಾ ಇದ್ದೀನಿ. ಆಯ್ತು ಬಿಡಮ್ಮ, ನಂಗೆಲ್ಲ ಗೊತ್ತು. ಇವನೇನಾದು? ಇವನೇನಾದು? ಬೇಡ ಬಿಡು. ಅಮ್ಮ, ಅಯ್ಯಪ್ಪ, ಬಾಸ್ ಬಂದ್ರು. ಅಯ್ಯೋ. ಯಾರು ನೀನು? ಸರ್, ಇವನು ನೀನ್ ಲವರ್ ಅಲ್ವಾ? ಇಂಥವನ್ನೆಲ್ಲ ಲವ್ ಮಾಡ್ತೀನಿ, ನಿನಗೆ ಬುದ್ಧಿ ಬೇಡಮ್ಮ. ನೀನು ನನ್ನ ಆಫೀಸ್ಗೆ ಬಂದು ನನ್ನ ಎಂಪ್ಲಾಯ್ ಮೇಲೆ ಕೈ ಮಾಡೋಷ್ಟು ಧೈರ್ಯನಾ? ಇರು, ಮಾಡ್ತೀನಿ. ಸರ್ ಪ್ಲೀಸ್ ಸರ್, ಬೇಡ ಸರ್ ಪ್ಲೀಸ್. ನೆನ್ನೆ ಅವನನ್ನ ಕೆಟ್ಟದಾಗಿ ರೇಗಿಸ್ದ ಸರ್, ಅದಕ್ಕೆ ಅವನು ಹಿಂಗ್ ಮಾಡ್ದ ಸರ್. ಬೇಡ ಸರ್, ಪ್ಲೀಸ್ ಸರ್. ಸರ್, ಮೊದಲೇ ನೀನು ನನಗೆ ಹೇಳ್ಬೋದಾಗಿತ್ತಲ್ಲಮ್ಮ. ಮೊದಲು ಅವನ ಇಲ್ಲಿಂದ ಕರ್ಕೊಂಡು ಹೋಗು, ನನ್ನ ಕಣ್ ಮುಂದೆ ಇರಬಾರ್ದು. ಗೆಟ್ ಲಾಸ್, ಯು ಆರ್ ಫೈರ್ಡ್. ನಾಳೆಯಿಂದ ಬರಬೇಡ. ಸರ್ ಸರ್
ಸರ್ ಏನಾಯ್ತಮ್ಮ? ಏನಾಯ್ತು? ಅದು ಆಫೀಸ್ನಲ್ಲಿ ಬನ್ನಿ ಕೂತ್ಕೊಳ್ಳಿ. ಈಗ ಬನ್ನಿ. ಬೇಡ ಬೇಡ ಅಂದ್ರೂ ಕೇಳಲಿಲ್ಲ. ನೋಡ್ತೀಯ ಇವಾಗ ಏನಾಯ್ತು? ನನ್ ಕೆಲ್ಸಾನು ಹೋಯ್ತು. ನೋಡಿ ಅಮ್ಮ, ಇದು ಹಾಸ್ಪಿಟ್ಲು, ಹಿಂಗೆಲ್ಲ ಕಿರ್ಚಾಡ್ಬಾರ್ದು. ನಿಮ್ ಮನೆಗೆ ಹೋಗಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಏನು ಆಗಲ್ಲ, ಸ್ವಲ್ಪ ಸ್ವಲ್ಪ ಕೂತ್ಕೊಳ್ಳಿ.